ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳು ಎಲ್ಲರೂ ಹೇಗಿದ್ದೀರಾ? ಇರುವಂಥ ಸ್ಥಳದಲ್ಲಿ ದೇವರು ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿರಿದ್ದೀರ ಅಂತ ನಾನು ಭಾವಿಸ್ತೀನಿ. ದೇವರು ನಿಮ್ಮೆಲ್ಲರೂ ಕಾಪಾಡಿ ಕಾದು ನಡೆಸಲಿ. ಹೌದು, ಅವಕಾಶ ಕೊಟ್ಟದ ದೇವರಿಗೂ ದೇವರ ಮಕ್ಕಳಿಗೂ ನಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಗುವೆ, ಈ ಒಂದು ಒಳ್ಳೆಯ ಸಮಯದಲ್ಲಿ ದೇವರೊಂದು ಒಳ್ಳೆಯ ಆಲೋಚನೆ ಕೊಟ್ಟಿದ್ದಾರೆ. ಅದನ್ನು ನಾನು ಧ್ಯಾನಿಸಿ ನಿಮ್ಮ ಮುಂದೆ ಹೇಳೋಣ ಅಂತ ಇಷ್ಟಪಡ್ತೀನಿ. ಅನೇಕರು ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿನ ನಂಬಿದವರೇ, ದೇವರನ್ನ ನಂಬಿದವರೇ ಅನೇಕರ ಮನಸ್ಸಲ್ಲಿ ಇವತ್ತು ಅವ್ರು ನನಗೆ ಮಾಟ ಮಂತ್ರ ಮಾಡಿಬಿಟ್ರು, ಅವ್ರು ನನಗೆ ಕೇಡು ಬೈದಿದ್ದಾರೆ, ಅವ್ರು ನನಗೆ ಕೆಟ್ಟದ್ದು ಬಯಸಿದ್ದಾರೆ ಅಂತ ದೇವರ ಸನ್ನಿಧಿ ಗೋಳಾಡ್ತಾರೆ. ಬರೀ ದೇವರ ಮಗುವೆ, ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಶುಭ ಸಂದೇಶ, ದೇವ್ರ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 3ನೇ ಅಧ್ಯಾಯ 3ನೇ ವಾಕ್ಯ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ಇಲ್ಲಿ ಏನಂತ ಬರೆದಿದೆ? ದೇವರು ನಮ್ಮನ್ನು ಕಾಯುವಾತನಾಗಿದ್ದಾರೆ. ದೇವರು ನಮ್ಮನ್ನು ಕಾಯುವಾಗ ಅದು ಹೆಂಗೆ ಮಾಟ ಮಂತ್ರ ಮುಟ್ಟುತ್ತೆ ನಿಮ್ಮನ್ನ? ಹೆಂಗೆ ನಿಮಗೆ ಮಾಟ ಮಂತ್ರ ನಿಮ್ಮನ್ನ ಮುಟ್ಟುತ್ತೆ? ಕ್ವಶನ್ ಮಾರ್ಕು. ಯಾಕಂದರೆ ದೇವ್ರ ಮಗುವೆ, ದೇವ್ರ ವಾಕ್ಯಕ್ಕೆ ಬೀಳುತ್ತೆ, ಯಾವ ಕೀಡು ಸಂಭವಿಸೋದು ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ಇವತ್ತು ನೀನು ದೇವರ ಚಿತ್ತ ಪ್ರಕಾರ, ದೇವರಿಗೆ ಭಯಪಟ್ಟು, ದೇವರ ಆಲೋಚನೆ ಪ್ರಕಾರ ಜೀವಿಸುವುದೇ ಆದರೆ ಯಾವ ಮಟ್ಟ ಮಂತ್ರ ನಿನ್ನಲ್ಲಿ ಬರೋದಿಲ್ಲ. ನೀನು ಶತ್ರು ಅದನಿಗೆ ಅವಕಾಶ ಕೊಟ್ಟರೆ ಮಾತ್ರ ಆತ ನಿಮ್ಮ ಬಳಿ ಬರೋದು. ಸೈತಾನದವನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರ್ತಾನೆ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ಅನೇಕರು ದೇವರ ಮಕ್ಕಳಾಗಿ ಸಭೆಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆದರೆ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯ ಮಾಡ್ತಾರೆ. ಇದು ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳಿ. ಯಾಕಂದರೆ ಈ ದಿನ ನನ್ನ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದಂಥ ಸ್ವಭಾವ, ದೇವರಿಗೆ ಇಷ್ಟವಿಲ್ಲದಿರುವಂಥ ಕಾರ್ಯಗಳು ನನ್ನ ಜೀವಿತದಲ್ಲಿ ಯಾವುದಾದ್ರೂ ಇರುವುದೇ ಆದರೆ ಶತ್ರುಗೆ ಈಸಿ ಆಗುತ್ತೆ. ಕ್ರಿಸ್ತರು ನಿನ್ನಲ್ಲಿರುವುದೇ ಆದರೆ ಯಾವ ಮಾಟ ಮಾತ್ರ ನಿನ್ನೆಲ್ಲ ಮುಟ್ಟಲ್ಲ. ನಿನ್ನಲ್ಲಿ ಬೇಡವಾದ ಆಲೋಚನೆ, ಬೇಡವಾದ ಲೋಕದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ರೀತಿ ಬೇಡವಾದ ಆಲೋಚನೆ, ಕೆಟ್ಟ ಚಿಂತೆಗಳು ನಿನ್ನ ಹೃದಯದಲ್ಲಿ ಇರುವುದೇ ಆದರೆ ನಾವು ಏನು ನೋಡ್ತೀವೋ ಅದೇ ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ. ನಮ್ಮ ಸುತ್ತಮುತ್ತ ಕಾರ್ಯಗಳು ಎಷ್ಟೋ ಬಾರಿ ನಾನು ಅನ್ಕೋತೀನಿ, ನನ್ನ ಜೀವಿತದಲ್ಲಿ ಅನೇಕ ಕಮಿಟ್ಮೆಂಟ್ಗಳು, ಕಷ್ಟಗಳು ಇವೆಲ್ಲ ಇರುವಾಗ ದೇವರೇ ಏನಪ್ಪ ಮಾಡೋದು, ಏನು ಮಾಡೋದು, ಇದ್ರ ಬಗ್ಗೆ ಚಿಂತೆ ಮಾಡಿದಾಗ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ದೇವ್ರ ಹತ್ರ ಮೊರೆ ಇಡೋಕ್ಕಾಗಲ್ಲ, ಉಪವಾಸ ಮಾಡೋಕ್ಕಾಗಲ್ಲ. ಯಾಕಂದರೆ 20 ತಾರೀಕರ ಕಾರ್ ಲೋನು, ಮನೆ ಕಮಿಟ್ಮೆಂಟು, ಮಕ್ಕಳ ಫೀಸು, ಹೀಗೆ ಅನೇಕ ಕಮಿಟ್ಮೆಂಟ್ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಪ್ರಾರ್ಥನೆ ಮಾಡೋಕ್ಕಲ್ಲ. ನಮಗೊಂದು ನಿರೀಕ್ಷೆ ಇರಬೇಕು. ನಾನು ನಂಬಿದವನು ಯಾರು? ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರನ್ನ, ಆತನನ್ನು ನಡೆಸ್ತಾನೆ. ಎಸಪ್ಪ, ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದೀನಿ, ನೀನು ಮಾಡ್ತೀಯ, ನೀನು ಕಾರ್ಯ ನಡೆಸ್ತೀಯ. ನಮ್ಮ ಬಾಯಲ್ಲಿ ಒಳ್ಳೆ ಮಾತುಗಳು ಹೇಳಬೇಕು. ಇದು ನಾನು ಈ ಒಂದು ದಿನದಲ್ಲಿ ಕಲಿತಂಥ ಮಾತು. ಈ ಒಂದು ದಿನದಲ್ಲಿ ನನಗೊಂದು ಅನುಭವ ಬಂದಂಥ ವಿಷಯ. ನನಗೆ ಇವತ್ತು ಏನೂ ಇಲ್ಲದೆ ಇರ್ಬೋದು, ದೇವರೇ ನಾಳೆ ನೀನು ಇದೇ ರೀತಿ ಕಾರ್ಯ ಮಾಡ್ತೀಯ, ನೀನು ಮಾಡ್ತೀಯ. ಇವತ್ತು ನಾನು ಈ ಪರಿಸ್ಥಿತಿ, ನಾಳೆ ಈ ರೀತಿ ಇರೋದಿಲ್ಲ. ನಾಳೆ ನಮ್ಮನ್ನು ಕರೆದಾತನಿಗೆ ನಮ್ಮ ಪರಿಸ್ಥಿತಿಗಳು ಗೊತ್ತಿಲ್ವಾ? ಇವತ್ತು ನಮ್ಮನ್ನು ಯಾವುದೋ ಒಂದು ಗ್ರಾಮಕ್ಕೆ, ಯಾವುದೋ ಒಂದು ಊರಿಗೆ, ಯಾವುದೋ ಒಂದು ಕುಟುಂಬಕ್ಕೆ ದೇವ್ರು ಕರ್ಕೊಂಡೋಗಿದ್ದಾರೆ ಅಂದರೆ ನಿನ್ನ ವೇದನೆ, ನಿನ್ನ ಕಣ್ಣೀರು ದೇವ್ರಿಗೆ ಗೊತ್ತಲ್ವಾ? ಪ್ರತಿಯೊಂದಕ್ಕೂ ಸಮಯ ಇದೆ. ನಾವು ದೇವರ ಸನ್ನಿಧಿಯಲ್ಲಿ ಆ ಕ್ಲುಪ್ತ ಕಾಲದಿಂದ ದೇವರು ನೆರವೇರಿಸುವವನಾಗಿದ್ದಾನೆ. ಯಾಕಂದರೆ ಪ್ರಿಯ ದೇವರ ಮಗು, ನಾವು ಸಮಾಧಾನದಲ್ಲಿರಬೇಕು. ಯಾಕಂದರೆ ಕ್ರಿಸ್ತನು ನಮ್ಮಲ್ಲಿರುವಾಗ ಶತ್ರು ಅದು ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ಯಾವಾಗ ನಾವು ಬೇಡವಾದ ಚಿಂತೆಗಳು ಅವನಂಗಾಗಿ ಮಾಡ್ರೆ, ಅನೇಕರು ಏನು ಮಾಡ್ತಾರೆ, ಸೈತಾನ ಅದನ್ನ ಹೊಗಳ್ತಾರೆ ಜಾಸ್ತಿ, ದೇವ್ರನ್ನ ಹೊಗಳಲ್ಲ. ನನಗೆ ಕಷ್ಟ ಬಂದ್ಬಿಡ್ತು, ಸೈತಾನ ಅದನ್ನು ಹೋರಾಟ ಮಾಡ್ತಾನೆ, ಹಂಗೆ ಬಂತು, ಹಿಂಗಾಯ್ತು, ಶತ್ರು ಅದನ್ನು ಈ ರೀತಿ ಮಾಡ್ತಾರೆ. ಬರೀ ಏನು ಮಾಡ್ತೀವಿ, ಸೈತಾನನ್ನು ಕರೆದು ಜೋಬಲ್ಲಿ ಕೊಂಡಿಸ್ಕೊಳ್ತೀವಿ. ಈ ದಿನದಲ್ಲಿ ಈ ಥರ ಸ್ವಭಾವ ಇರುವುದಾದರೆ ನಾವು ಮಾರ್ಪಾಟು ಮಾಡೋಣ. ಯಾಕಂದರೆ ನಿನ್ನ ಕಾಯುವತನ ಯಾರು? ಓದಿ 3ನೇ ವಾಕ್ಯದಲ್ಲಿ, ಕೀರ್ತನೆ 3ನೇ ಅಧ್ಯಾಯ 3ನೇ ವಾಕ್ಯ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೀ. ಇವತ್ತು ನೀನು ತಲೆ ತಗ್ಗಿಸ್ಬೇಕು, ಶತ್ರು ಕಾರ್ಯ ಮಾಡ್ತಿರ್ಬೋದು. ಇರುವಂಥ ಕುಟುಂಬದಲ್ಲಿ, ಹೋಗುವಂಥ ಕೆಲಸದಲ್ಲಿ, ಹೋಗುವಂಥ ಸಭೆಯಲ್ಲಿ, ಹೋಗುವಂಥ ಮಾರ್ಗದಲ್ಲಿ ಶತ್ರು ನಿನ್ನ ಜೀವಿತದಲ್ಲಿ ಅನೇಕ ಹೊಂಚಾಕೊಂಡು ಕೂತಿರ್ಬೋದು. ಆದರೆ ನಿನಗೊಂದು ನಿರೀಕ್ಷೆ ಇರಬೇಕು. ಯಾಕಂದರೆ ನೀನು ಕಾಯುವತನೊಬ್ಬನಿದ್ದಾನೆ. ಇಲ್ಲಿ ದಾವೀದನು ಎಷ್ಟು ಸ್ಪಷ್ಟವಾಗಿರ್ತಾರೆ, ಯೆಹೋವನೇ, ನೀನು ನನ್ನನ್ನು ಕಾಯುವತನಾಗಿದ್ದೀಯಾ, ನಿನ್ನನ್ನು ನಡೆಸುವನೊಬ್ಬನಿದ್ದಾನೆ. ಯಾಕಂದರೆ ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ನಿನ್ನ ಜೀವಿತದ ನಿರೀಕ್ಷೆ ಇರೋ ದೇವರನ್ನ ನಾನು ನಡೆಸ್ತಾರೆ. ಹೌದಲ್ವಾ? ಇನ್ನು ಇದೇ ಮುಂದೆ ನೋಡುವುದಾದರೆ ಅದೇ ಕೀರ್ತನೆ 5ನೇ ಅಧ್ಯಾಯ
ಎಂಟನೇ ವಾಕ್ಯ ನೋಡುವುದಾದರೆ, ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನು ಹಾರೈಸುತ್ತಿರುವುದರಿಂದ. ಇವತ್ತಿನ ದಿನ ನೋಡುವುದಾದರೆ ಶತ್ರು ಅದನ್ನು ಕಾಯ್ತಾ ಇರ್ತಾನೆ. ಯಾಕಂದರೆ ದೇವ್ರ ಮಕ್ಕಳನ್ನ ಜಾಸ್ತಿ ಹೋರಾಟ. ಅಲ್ಲಿ ಎಷ್ಟು ಜನ ನಂಬ್ತೀರಾ? ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿ ನಾವು ಕ್ರಿಸ್ತ ಹತ್ರ ಬರುವಾಗ ಒಂದು ಸಂತೋಷ, ಬಿಡುಗಡೆ ಹೊಂದ್ಕೊಂಬಿಟ್ಟೆ, ಸಂತೋಷ ಹೊಂದ್ಕೊಂಬಿಟ್ಟೆ, ಅಭಿವೃದ್ಧಿ ಹೊಂದ್ಕೊಂಬಿಟ್ಟೆ, ನಾನು ಚೆನ್ನಾಗಿದ್ದೀನಿ. ಯಾವಾಗ ಕ್ರಿಸ್ತನಲ್ಲಿ ಹೊಸದಾಗಿ ಬರುವಾಗ ಒಂದು ಸಂತೋಷ, ಅಲ್ಲಲ್ಲಿಯ. ಆದರೆ ಕ್ರಿಸ್ತನಲ್ಲಿ ಜೀವಿಸುವಾಗ ಕ್ರಿಸ್ತನ ಆಜ್ಞೆಗಳನ್ನು ನೀನು ಅನುಸರಿಸಿ ಜೀವಿಸಬೇಕು. ಆವಾಗ ಇದೇ ನಿನಗೆ ಹೋರಾಟ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಏನಂತ ಹೇಳಿದ್ರು, ಕಷ್ಟಗಳು ಸಂಕಟಗಳು ಎಲ್ಲ ಉಂಟು, ಆದರೆ ನೀನು ಧೈರ್ಯದಿಂದರು. ಕ್ರಿಸ್ತನಲ್ಲಿ ಇರುವಾಗ ನಿನಗೆ ಆಜ್ಞೆಗಳನ್ನ ದೇವರು ಕೊಡಲ್ಪಟ್ಟಿದ್ದಾರೆ. ಸತ್ಯವೇದದಲ್ಲಿ ಆಜ್ಞೆ ಪ್ರಕಾರ ಜೀವಿಸುವುದೇ. ಆದರೆ ಶತ್ರುವಾದವನು ಆಜ್ಞೆಯನ್ನು ಮೀರಿ ನಡಿಬೇಕು ಅಂತ ನಿನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು ತಂದಾಗ್ತದೆ. ಇಷ್ಟು ಜನ ನಂಬ್ತಾರೆ. ದೇವರು ಯಾರನ್ನ ಜಾಸ್ತಿ ಪ್ರೀತಿಸ್ತಾರೋ ಅವ್ರಿಗೆ ಗದರುವಿಕೆ, ಅವ್ರಿಗೆ ಜಾಸ್ತಿ ಶೋಧನೆ. ಆದರೆ ಈ ದಿನದಲ್ಲಿ ನಮಗೊಂದು ನಿರೀಕ್ಷೆ, ಶೋಧನೆಗೆ ಒಳಗಾಗಂತ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಏಸಪ್ಪ ಹೇಳಿದಾರಲ್ವ, ಇವತ್ತು ಮುಂದಿನ ದಿನ ಶೋಧನೆ ಇರುತ್ತೆ ಅಂತ ಹೇಳಿದ್ರೆ ಇವತ್ತೇ ನಾನು ಕಂಬಳಿ ಗೊಬ್ಬರ ಹಾಕ ಮಲ್ಕೊ ಅಂತ ಹೇಳಿದಾರ. ದೇವರ ಮಗುವೆ, ಒಂದು ಶೋಧನೆ, ಒಂದು ಹೋರಾಟ ನಿಮಗೆ ಬರುತ್ತೆ ಅಂದರೆ ದೇವ್ರ ಕನಸು ಮುಖಾಂತರ ಅಥವಾ ವಾಕ್ಯದ ಮುಖಾಂತರ ನಿಮ್ಮ ಜೀವಿತ ಮಾತಾಡುವಾಗ ನೀವು ಕೇರ್ಲೆಸ್ ಮಾಡಬೇಡಿ. ಆ ವಿಷಯ ಕುರಿತಾಗಿ ನೀವು ಪ್ರಾರ್ಥಿಸ್ರಿ. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ಒಂದು ಪ್ರಾರ್ಥನೆ ಇರಬೇಕು. ದೇವರೇ, ವಿರೋಧಿಗಳು ನನ್ನ ಕೇಡನ್ನು ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ನಮ್ಮ ಮುಂದೆ ಹೋಗುವುದು ಯಾರು? ದೇವರಾಗಿದ್ದಾನೆ. ಇಸ್ರಾಯೇಲರನ್ನ ದೇವರು ಕರ್ಕೊಂಬರುವಾಗ ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ, ಹಿಂದೆ ಮುಂದೆ ಕಾವಲಾಗಿ ದೇವರು ಹೋದರು. ಫರೋನ ಸೈನ್ಯ ಹಿಂದೆ ಬರ್ತಾಯಿದ್ರು ಸಹ ಸಮುದ್ರದ ಕೊಚ್ಕೊಂಡು ಹೋದರು. ದೇವರ ಮಗುವೆ, ನಿನ್ನ ವಿರುದ್ಧವಾಗಿ ಶತ್ರು ಯಾವುದೇ ರೀತಿ ಬರ್ತಿರ್ಬೋದು, ನಿನಗೊಂದು ನಿರೀಕ್ಷೆ ಇರಬೇಕು. ದೇವರು ನನ್ನ ಕಾಯುವತನಾಗಿದ್ದಾನೆ, ದೇವರು ನನ್ನ ನಡೆಸುವತನಾಗಿದೆ. ಎಂಥ ಮಾಟ ಮಂತ್ರನೇ ಮಾಡ್ಬೋದು, ಏನೇ ಮಾಡ್ಬೋದು. ದೇವರಿನ ಸಂಗಡ ಇರುವುದೇ. ಆದರೆ ಮಾಟ ಮಂತ್ರಕ್ಕೆ ಅದಕ್ಕೆ ಜಾಗವಿಲ್ಲ. ಎಷ್ಟು ಜನ ನಂಬ್ತೀರಾ? ಇನ್ನೂ ಒಂದು ವಾಕ್ಯ ನೋಡುವುದಾದರೆ, ಅನೇಕರು ಅನ್ಕೋತಾರೆ ದೇವ್ರ ಮಕ್ಕಳು ನನ್ನ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿಬಿಟ್ರು, ನನ್ನ ವಿರುದ್ಧವಾಗಿ ಅವರು ಹಾಗೆ ಕೆಟ್ಟದ್ದು ಬಯಸ್ಬಿಟ್ರು. ಪ್ರಿಯ ದೇವರು, ಇದು ಶುದ್ಧ ಸುಳ್ಳಾಗಿದೆ. ಯೇಸು ಸ್ವಾಮಿ ದೇವ್ರ ವಾಕ್ಯ ಏನು ಹೇಳ್ತೆ? ಕೆಟ್ಟದ್ದಕ್ಕೆ ನಾನು ಕಾರಣನಲ್ಲ. ಯಾರೂ ಸಹ ದೇವರು ಒಬ್ಬರನ್ನ ಹಾಳಾಗೋದಕ್ಕೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ದೇವರು ಪ್ರೇರೇಪಿಸೋದಿಲ್ಲ. ಇವತ್ತು ನಿನ್ನ ವಿರುದ್ಧವಾಗಿ ಯಾರಾದರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಶತ್ರು ಅವ್ರಿಗೆ ಸೈತಾನನ ಒಳಗಾದರೆ ಮಾತ್ರ, ಸೈತಾನ ಪ್ರೇರೇಪಿಸಿದ್ರೆ ಮಾತ್ರ ಪ್ರಾರ್ಥನೆ ಮಾಡೋದು. ಆದರೆ ನಿನಗೊಂದು ನಿರೀಕ್ಷೆ ಇರಬೇಕು. ನಿನ್ನ ಕಾಯುವತನ ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಅದಕ್ಕಾಗಿ ಆ ಕೀರ್ತನೆ 62:7 ವಾಕ್ಯ ನೋಡಿರಿ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರವಾಗಿದೆ. ಯಾಕಂದರೆ ನಮ್ಗೆ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ಅಂದರೆ, ನಮಗೊಂದು ಒಳ್ಳೆಯ ಮಾನ ಸಿಕ್ಕಿದೆ ಅಂದರೆ ದೇವರೇ ಆಧಾರ. ಅಲ್ಲೆಲ್ಲೂಯಾ. ನಮ್ಗೆ ಯಾರು ಅನ್ಯ ಭಾಷೆಯಲ್ಲಿ ಅಥವಾ ನಮಗೂ ಕೆಟ್ಟದಾಗಿ ಪ್ರಾರ್ಥನೆ ಮಾಡ್ತಾರೆ, ಇದು ಒಂದು ಈ ಥರ ಪ್ರಾರ್ಥನೆ ಮಾಡೋದು ಯಾರು? ಅವರು ದೇವರ ಪ್ರೇರೇಪಣೆಯಿಂದ ಮಾಡೋದಲ್ಲ, ಸೈತಾನನ ಪ್ರೇರೇಪಣೆಯಿಂದ. ಅಲ್ಲೆಲ್ಲೂಯಾ. ಇವತ್ತು ನಿಮ್ಮ ವಿರುದ್ಧವಾಗಿ ಯಾರಾದರೂ ಏನೋ ಕಾರ್ಯ ಮಾಡ್ತಾರೆ ಅಂದರೆ ಅವ್ರ ಹಿಂದೆ ಅಡಕವಾಗಿ, ಅವ್ರ ಹಿಂದೆ ಪ್ರೇರೇಪಿಸುವಂಥ ಸೈತಾನನ ಕಟ್ಟಿಡಿಬೇಕು. ಅಲ್ಲೆಲ್ಲೂಯಾ. ಸೈತಾನನ ಗದರಿಸ್ರಿ, ಆತನ ಮೇಲೆ ಬಿಟ್ಟು ಓಡಿ ಹೋಗುವನು. ಅದಕ್ಕಾಗಿ ಪ್ರಿಯ ದೇವರ ಮಗುವೆ, ನಮ್ಮ ಒಂದು ರಕ್ಷಣೆಗೂ ಮಾನಕ್ಕೂ ದೇವರೇ ಆಗಿದ್ದಾನೆ. ಯೇಸು ಸ್ವಾಮಿ ವಾಕ್ಯ ಇದೆ, ನಿನ್ನ ದೇವರು ಕೆಟ್ಟದ್ದಕ್ಕೆ ಕಾರಣನಲ್ಲ. ಎಷ್ಟು ಜನ ನಂಬ್ತೀರಾ? ಇವತ್ತು ನಮಗೆ ಯಾರೇ ಏನೇ ಪ್ರಾರ್ಥನೆ ಮಾಡ್ಬೋದು, ಆದರೆ ಅದು ನನ್ನ ದೇವರು ಕೆಟ್ಟದ್ದಕ್ಕೆ ಕಾರಣನಲ್ಲ. ನಮ್ಮಲ್ಲಿ ಕ್ರಿಸ್ತನ ಮನಸ್ಸು, ನಮ್ಮಲ್ಲಿ ದೇವರ ಆಳ್ವಿಕೆ, ನಮ್ಮಲ್ಲಿ ಕ್ರಿಸ್ತನ ಸಮಾಧಾನ ಇಲ್ಲದೆ ಇರುವಂಥ ಸಮಯದಲ್ಲೇ ಶತ್ರು ಆಳ್ವಿಕೆ ಮಾಡೋದು, ಹೌದಲ್ವಾ? ಅದರಿಂದ ಯಾರಿಗೇನೇ ಅನ್ಬೋದು, ನಮ್ಮ ರಕ್ಷಣೆಗೂ ಮಾನಕ್ಕೂ ದೇವರೇ ಆಗಿದ್ದಾನೆ. ನನಗೆ ಬಲವಾದ ದುರ್ಗವೂ ಆಶ್ರಯವೂ ದೇವರಲ್ಲಿಯೇ. ಎಷ್ಟು ಜನ ನಂಬ್ತೀರಾ? ಇವತ್ತು ನಮ್ಮ ರಕ್ಷಣೆ, ನಮಗೊಂದು ರಕ್ಷಣೆ ಆಗಬೇಕು ಅಂದರೆ ದೇವರೇ ಆಧಾರವಾಗಿದ್ದಾರೆ. ನಮಗೊಂದು ಒಳ್ಳೆಯ ಮಾನ ಸಿಗಬೇಕು ಅಂದರೆ ಅದು ದೇವರೇ ಆಗಿದ್ದಾರೆ. ನನಗೆ ಬಲವಾದ ದುರ್ಗವು, ನನಗೊಂದು ಒಳ್ಳೆಯ ಆಶ್ರಯವರು ಯಾರು ಎಲ್ಲಿ ಸಿಗುತ್ತಿಲ್ಲ, ಅದು ದೇವರಲ್ಲಿದೆ. ಈ ಲೋಕದಲ್ಲಿ ನಿಮ್ಗೆ ಎಲ್ಲೋದ್ರೂ ರಕ್ಷಣೆ ಸಿಕ್ಕೋದಿಲ್ಲ. ಪ್ರಿಯ ದೇವರ ಮಗು, ಎಂಥ ಮಿನಿಸ್ಟ್ರು, ಎಂತೆಂಥ ದುಡ್ಡಿರೋರು ಹೆಂಗೆ ಹೋದರೂ ರಕ್ಷಣೆ ಸಿಕ್ಕೋದಿಲ್ಲ. ಯಾವಾಗ ಬೇಕೋ ಮನುಷ್ಯರು ಬದಲಾಗ್ತಾರೆ, ಆದರೆ ತಂದೆಯ ದೇವರು ಬದಲಾಗೋದಿಲ್ಲ.
ನಂಬಿಗಸ್ತನಾತನು, ಕರೆದಾತನು, ಇಂದು ಏನನ್ನು ಜೀವಿಸುವಾತನಾಗಿದ್ದಾನೆ. ಕಳೆದ ದಿನದಲ್ಲಿ ನಾನು ಸತ್ಯವೇ 1-2 ವಾರದ ನಮ್ಮ ಚರ್ಚೆಯಲ್ಲಿ ಮೆಸೇಜ್ ಕೊಡ್ತಿರೋದು, ದೇವರು ಯಾರು? ಆತನು ಅಮರತ್ವ ಉಳ್ಳವರಾಗಿದ್ದಾನೆ. ಆತನು ಜೀವಿಸುವ ದೇವರಾಗಿದ್ದಾನೆ. ಆತನೇ ಆದಿಯು ಅಂತ್ಯವಾಗಿದ್ದಾನೆ. ಆತನು ಅಮರತ್ವ ಉಳ್ಳ ದೇವರಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಆಲ್ಫಾ ಓಮೇಗ, ಇಂದು ಏನೆಂದು ಜೀವಿಸುವಾತನು, ಆತನು ಇರುವಾತನು, ನಿನ್ನ ಸಂಗಡ ನಡೆಸುವಾತನು, ನಿನ್ನ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನ ಕರ ಹಿಡಿದು ಮಗನೇ ಎಂದು ಕರೆ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಇವತ್ತು ಅನೇಕರು ಚಿಂತೆ ಮಾಡ್ತಿರ್ಬೋದು, ನನಗೆ ಅವ್ರು ಪ್ರಾರ್ಥನೆ ಮಾಡಿ ಅಥವಾ ಆ ಥರ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ನನಗೆ ಇದೊಂದು ಪಾರಂಪರಿಕ ರೋಗವಾಗಿದೆ, ನನಗೆ ಈ ಒಂದು ಬಲ ಇದೆ, ತುಂಬ ದಿವಸದಿಂದ ಇದೆ. ಇವತ್ತು ನೀವು ಪ್ರಾರ್ಥಿಸಿರಿ. ದೇವರು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ದೇವರು ನಿಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಯಾಕಂದರೆ ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ಈ ರೀತಿ ಹೇಳುವಾಗ ಶತ್ರು ಎದುರಿ ಓಡಬೇಕು. ಅದಕ್ಕಾಗಿ ವಾಕ್ಯ ಹೇಳ್ತಿದೆ, ಕೀರ್ತನೆ 62:7 ವಾಕ್ಯ ತೆಗೆದು ಅದು ಬರೆದಿಟ್ಕೊಳ್ಳಿ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವೂ ಆಶ್ರಯವೂ ದೇವರಲ್ಲಿಯೇ. ಎಷ್ಟು ಜನ ನಂಬ್ತಾರೆ? ಇವತ್ತು ನಮ್ಮ ಆಶ್ರಯವಾಗಿರುವ ದೇವರ ಸನ್ನಿಧಿಯಿಂದ ಮೊರೆ ಇಡೋಣ. ಯಾವುದೇ ಪರಿಸ್ಥಿತಿಗಳಿರ್ಬೋದು, ಎಂಥ ಕಾರ್ಯ ಇರ್ಬೋದು, ಅದರ ಮಧ್ಯದಲ್ಲಿ ದೇವರು ನನ್ನನ್ನು ನಡೆಸ್ತಾನೆ. ಎಷ್ಟು ಜನ ನಂಬ್ತಾರೆ? ನಂಬುವರಿದ್ದು ಆಮೇನ್ ಎಂದು ಟೈಪ್ ಮಾಡಿ. ಎಸ್, ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವೆಲ್ಲರೂ ನಿನಗೋಸ್ಕರ ಖಂಡಿತವಾಗಿ ಸದಾಕಾಲ ಪ್ರಾರ್ಥಿಸ್ತೀವಿ. ಸದಾಕಾಲ ಸಂತೋಷವಾಗಿ ಚೆನ್ನಾಗಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.